ಕೂತಿಲ್ಲಮ್ಮ ಈ ಕಡೆ. ಇವತ್ತು ನನ್ನ ಬರ್ತಡೇ ಅಲ್ವಾ, ಹಾಗಾಗಿ ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೋರಾಗಿ ಕೂತ್ಬೇಕು. ಅಯ್ಯೋ ಎಲ್ಲ ಅಮ್ಮ ನೀನು ಸ್ಕೂಲ್ಗೆ ಹೋಗ್ತೀಯಾ? ಹೇಳಿಲ್ಲ, ಬುಕ್ಕು ಇಸ್ಕೊಂಬರಕ್ಕೆ ಹೋಗ್ತಾಳಂತೆ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ. ಇನ್ನು ಇವತ್ತು ನಾನು ಮಾರ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ನನ್ನ ಬರ್ತಡೇ, ಹಾಗಾಗಿ ಇವತ್ತು ಬರ್ತಡೇ ಲಾಗ್ ಕೂಡ ಆಗಿರುತ್ತೆ. ಇನ್ನು ಇವತ್ತೇನೆಲ್ಲ ಆಗುತ್ತೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಮಿಸ್ ಮಾಡ್ದೇ ವಾಚ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಅದನ್ನು ಕೂಡ ಎಬ್ಬಿಸ್ಬಿಟ್ಟು ಫ್ರೆಶ್ ಅಪ್ ಮಾಡಿ ಟಿಫನ್ ಎಲ್ಲ ತಿನ್ನಿಸಿ ರೆಡಿ ಮಾಡಿ ಅವಳನ್ನು ಕೂಡ ಸ್ಕೂಲಿಗೆ ಬಿಟ್ಬಿಡೋಣ ಅಂತ ಹೊಡ್ತಾ ಇದ್ದೀನಿ. ಇನ್ನು ಇವತ್ತು 10 ನಿಮಿಷ ಲೇಟೇ ಆಗೋಯ್ತು. ಇದ್ದಿದ್ದು ಒಂದೊಂದು ಟೈಮ್ ಲೇಟಾಗಿದೆ ಅಂತೇಳಿ ಒಂದೊಂದು ಟೈಮು ಬೇಗ ಎದ್ಬಿಡ್ತಾಳೆ ಅವಳು ಎಚ್ಚರಿಕಾಗಿ. ನಾನು ಆಲ್ಮೋಸ್ಟು 7:15 ಎಬ್ಬಿಸ್ಬಿಡ್ತೀನಿ. ಹಾಗಾಗಿ ಬೇಗ ಒಂದೊಂದು ಟೈಮು ಬೇಗ ಎದ್ದು ರೆಡಿ ಆಗಿಬಿಡ್ತಾಳೆ. ಇವತ್ತು ಸ್ವಲ್ಪ ಲೇಟೇ ಆಗೋಯ್ತು, ಹಾಗಾಗಿ ಬೇಗ ಬಿಟ್ಬಿಟ್ಟು ಬರೋಣ, ಆಮೇಲೆ ನಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೊಡೋಣ ಅಂತ ಬಿಟ್ಬರೋಣ ಅಂತ ಹೋಗ್ತಾ ಇದ್ದೀನಿ. ಒಂದೊಂದು ದಿನ ನನ್ನ ಹಸ್ಬೆಂಡು ಕೂಡ ಎದ್ದಿದ್ರೆ ಬರ್ತಾರೆ, ಇಲ್ಲಾಂದರೆ ಇಲ್ಲ, ನಾನೇ ಹೋಗಿ ಎನಿ ಟೈಮ್ ಬಿಟ್ಟು ಬರೋದು. ನನಗದು ರೂಢಿಯಾಗಿ ಹೋಗ್ಬಿಟ್ಟಿದೆ. ನಾನೇ ಯಾವಾಗಲೂ ಹೋಗ್ಬಿಟ್ಟು ಬರೋದು ಮಾರ್ನಿಂಗ್ ಟೈಮು. ಅಕಸ್ಮಾತ್ ನಾನು ಒಂದಿನ ಹೋಗಿ ಅವಳನ್ನು ಬಿಟ್ಟು ಬರಲಿಲ್ಲ ಅಂದರೆ ನಾನೇನೋ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಿರುತ್ತೆ. ಇನ್ನು ಅವಳನ್ನು ಕೂಡ ಸ್ಕೂಲಿಗೆ ಬಿಟ್ಬಿಟ್ಟು ಮನೆಗೆ ಹೊರಡ್ತಾ ಇದ್ದೀನಿ. ಇವತ್ತು ವಾತಾವರಣ ನೋಡ್ತಿರ್ಬೋದು, ಒಂಥರ ಡಿಫ್ರೆಂಟ್ ಆಗಿದೆ. ಏನಾಗುತ್ತೆ ಅಂದರೆ ಮೋಡ ಆಗುತ್ತೆ, ಹನಿ ಬೀಳುತ್ತೆ, ಮಳೆ ಬರ್ತಾ ಇಲ್ಲ. ಇನ್ನು ಊರು ಸೈಡ್, ಹಾಸನ ಸೈಡೆಲ್ಲ ತುಂಬ ಮಳೆ ಬರ್ತಿದೆ. ಈ ಕಡೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅನ್ಕೋತೀನಿ. ಇನ್ನು ಮನೆಗೆ ಬಂದು ನಾನು ಟಿಫನ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಹೂವೆಲ್ಲ ಚೇಂಜ್ ಮಾಡಿ ಹಂಗೆ ಪೂಜೆ ಮಾಡ್ತಾ ಇದ್ದೀನಿ. ದೇವ್ರ ದೀಪ ಎಲ್ಲ ತೆಗಿತಾ ಇಲ್ಲ. ವಾರ ದೇವ್ರದ್ದು ಎಲ್ಲ ತೆಗೆದುಬಿಟ್ಟು ಬೆಳಗ್ಗೆ ಪೂಜೆ ಮಾಡಬಾರ್ದಂತೆ ವಾರನೂ. ಹಾಗಾಗಿ ಕಳಸ ಎಲ್ಲ ಇಟ್ಟಿರ್ತಾರಲ್ಲ, ಅದನ್ನು 15 ದಿನಕ್ಕೆ ಒಂದ್ಸರಿ ತೆಗಿಬೇಕಂತೆ. ನಮ್ಮಲ್ಲಿ ನಾವು ಕಳಸ ಇಟ್ಕೊಂಡಿಲ್ಲ, ನಮ್ಮ ಊರಲ್ಲೂ ಮತ್ತು ನಮ್ಮ ಅತ್ತೆ ಏನು ಇಟ್ಕೊಂಡಿಲ್ಲ. ಹಾಗಾಗಿ ನಾನು ಕೂಡ ಅದನ್ನು ರೂಢಿ ಮಾಡ್ಕೊಂಡಿಲ್ಲ. ಕಳಸ ಎಲ್ಲ ಇಡಬೇಕಂತೆ, ತುಂಬಾ ಒಳ್ಳೆಯದು. ಅದು ನಮ್ಮ ಮನೇಲಿ ರೂಢಿ ಇಲ್ವಲ್ಲ, ಹಾಗಾಗಿ ನಾನು ಕೂಡ ಇಟ್ಕೊಂಡಿಲ್ಲ. ಇನ್ನು ಫಸ್ಟ್ ಪೂಜೆ ಮುಗಿಸ್ಕೊಂಡ್ಬಿಡೋಣ ಅಂತ ಪೂಜೆ ಮುಗಿಸ್ಕೊತಾ ಇದ್ದೀನಿ. ಇನ್ನು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಇನ್ನು ನನ್ನ ಹಸ್ಬೆಂಡ್ ಏನೋ ತಿಂಡಿ ತಿಂದಿಲ್ಲ, ಅವ್ರ ರೀತಿ ಸ್ವಲ್ಪ ಲೇಟ್ ಆಯ್ತು, ತಲೆನೋವು ಅಂತ ಇದ್ರು. ಹಾಗಾಗಿ ಇವಾಗ ಅವ್ರಿಗೆ ಟಿಫನ್ ಏನಾದರೂ ಮಾಡ್ಕೊಡ್ಬೇಕು. ಕಾಳುಗಳು ನೆನೆಸಿದ್ದೀನಿ, ಅದ್ರ ಜೊತೆಗೆ ಕ್ಯಾರೆಟ್ ಸೌತೆಕಾಯಿ ಎಲ್ಲ ಇದೆ, ಹಾಗಾಗಿ ಅದನ್ನೇ ಮಾಡ್ಕೊಳ್ಳೋಣ ಅಂತ. ನಾನು ರೊಟ್ಟಿ ಇತ್ತು ಅದನ್ನೇ ಹಾಕಂತಿದ್ದೆ. ಇನ್ನು ಇದು ಬಂದು ಹೊಸ ಬಟ್ಟೆ, ಅಂದರೆ ಇದು ಬಂದು ಬರ್ತಡೇಗೋಸ್ಕರ ತೊಗೊಂಡಿದ್ದೆ. ಆಲ್ರೆಡಿ ಮುಂಚೆನೇ ತೊಗೊಂಡಿದ್ದು, ಅದು ಹೆಂಗಿದ್ರು ಹಾಕಿರಲಿಲ್ಲ ನಾನು. ನೆನ್ನೆ ಹೋಗಿ ಸ್ಟಿಚ್ ಮಾಡಿಸ್ಕೊಬಂದು ಇವತ್ತು ಹಾಕೋತಾ ಇದ್ದೀನಿ. ಬನ್ನಿ ಇವತ್ತು ತಿಂಡಿ ಗೆಳತಿಯ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ನನ್ನ ಹಸ್ಬೆಂಡ್ ಈಗ ತಿಂಡಿ ತಿಂದಿಲ್ಲ, ಹಾಗಾಗಿ ಅವ್ರಿಗೆ ಟಿಫನ್ ಮಾಡ್ಕೊಡೋಣ ಅಂತ ಕಾಳುಗಳು ನೆನೆಸಿದ್ದೆ, ಹಾಗಾಗಿ ಅದನ್ನೇ ಕೊಡೋಣ ಅಂತ ಮಾಡ್ಕೊಡ್ತಾ ಇದ್ದೀನಿ. ಇನ್ನು ಅವ್ರು ಇದ್ದಿದ್ದು ಲೇಟ್ ಆಯ್ತು. ಇನ್ನು ನಿನ್ನೆ ನೈಟೇ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದಿದ್ರು. ಜಯನಗರದಲ್ಲ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಹಂಗಂದಿದ್ರು. ಬೆಳಗ್ಗೆ ಎದ್ದೋಳಷ್ಟರೊಳಗೆ ಶೀತ, ತಲೆನೋವೆಲ್ಲ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ಲೇಟಾಗಿ ಎದ್ರು. ಆಗೋದ್ರಿಂದ ಸ್ವಲ್ಪ ಲೇಟ್ ಆಯ್ತಲ್ಲ, ಇನ್ನು ಹೋಗೋಕ್ಕಾಗುತ್ತಿಲ್ವ. ಅದು ಗುರುವಾರ ಆಗಿರೋದ್ರಿಂದ ತುಂಬ ರಶ್ಶು ಕೂಡ ಇರುತ್ತೆ, ಹಾಗಾಗಿ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ವಿ. ಇಲ್ಲೇ ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ. ಇನ್ನು ಅವರಿಗೆ ಟಿಫನ್ ರೆಡಿ ಮಾಡಿಕೊಟ್ಬಿಡೋಣ ಅಂತ. ಕಾಳುಗಳು ನೆನೆಸಿದ್ನಲ್ಲ, ಹಾಗಾಗಿ ಅದನ್ನೇ ಕೊಟ್ಬಿಡೋಣ ಅಂತ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಕಾಳು ಅಂದರೆ ಏನೇನು ಕೊಡ್ತೀನಿ ಅಂದರೆ ಹೆಸ್ರು ಕಾಳು, ಕಡಲೆಕಾಳು ಮತ್ತು ಶೇಂಗಾ ಬೀಜ ತಿನ್ನೋದ್ರಿಂದ ಒಳ್ಳೆಯದು. ಹಾಗಾಗಿ ಅವು 3 ನೆನೆಸ್ಬಿಟ್ಟು, ಹೆಸ್ರು ಕಾಳು ಜಾಸ್ತಿ ನೆನೆಸ್ತೀನಿ, ಶೇಂಗಾ ಬೀಜ ಮತ್ತು ಕಡಲೆಕಾಳನ್ನ ಸ್ವಲ್ಪ ನೆನೆಸ್ತೀನಿ. ಹಾಗಾಗಿ ಅವನ್ನೆಲ್ಲ ನೆನೆಸಿಟ್ಬಿಟ್ಟು ನೈಟೇ ಮಾರ್ನಿಂಗ್ ಎಲ್ಲ ಅದನ್ನು ನೀರನ್ನೆಲ್ಲ ಸೋದಿಸ್ಬಿಟ್ಟು ಡ್ರೈ ಮಾಡಿ ಕೊಡ್ತೀನಿ. ಅದ್ರ ಜೊತೆಗೆ ಬನಾನಾ ಮತ್ತು ಕ್ಯಾರೆಟು, ಸೌತೆಕಾಯಿ, ಖರ್ಜೂರ ಮತ್ತು ಆಪಲ್ ಏನಾದರೂ ಇದ್ದರೆ ಆಪಲ್ ಕೊಡ್ಬೋದು. ಇನ್ನು ಅದ್ರ ಜೊತೆಗೆ ಮೊಟ್ಟೆನೂ ಕೂಡ ಕೊಡಬೇಕಿತ್ತು, ಆವಾಗವಾಗ ಇದನ್ನೆಲ್ಲ ಮಾಡಿದಾಗ ಕೊಡ್ತೀನಿ. ಇವತ್ತೇನಂದರೆ ದೇವಸ್ಥಾನಕ್ಕೆ ಹೋಗೋದಿತ್ತಲ್ಲ, ಹಾಗಾಗಿ ಮೊಟ್ಟೆ ಬೇಯಿಸಿರಲಿಲ್ಲ. ಇನ್ನು ಅವ್ರನ್ನ ಕೇಳ್ದಾಗ ಕೂಡ ಬೇಡ ಅಂತಲೇ ಅಂದಿದ್ದು, ಇನ್ನು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಆಮೇಲೆ ಅಂತ. ಹಾಗಾಗಿ ಪಾಯಸ ಮಾಡಿ ಕೂಡ ತುಂಬ ದಿನ ಆಗಿತ್ತು. ಬಾಡಿಗೂ ಕೂಡ ತುಂಬಾ ತಂಪು, ಹಾಗಾಗಿ ತುಂಬ ದಿನ ಆಯಿತು. ಅದ್ರ ಜೊತೆಗೆ ನನ್ನ ಬರ್ತಡೇನೇ ಇದೆಯಲ್ಲ, ಹಾಗಾಗಿ ಪಾಯಸ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಮನೆಗೆ ಇವತ್ತು ನಮ್ಮ ಅಕ್ಕ ಮತ್ತು ಅಕ್ಕನ ಮಗಳು ಕೂಡ ಬರ್ತಾ ಇದ್ದಾರೆ ಇವತ್ತು. ಇನ್ನು ಇವತ್ತು ನಮ್ಮ ಮನೆಗೆ ನಮ್ಮ ಅಕ್ಕನೂ ಕೂಡ ಬರ್ತಿದ್ದಾಳೆ. ಬಿಜಾಪುರದಲ್ಲಿರೋದವರು. ನಮ್ಮ ದೊಡ್ಡಮ್ಮ ಮನೆ ಬಂದು ಸುಂಕದಕಟ್ಟೆಯಲ್ಲೇ ಇರೋದು.
ಹಾಗಾಗಿ ಅವರು ಸಡನ್ನಾಗಿ ಬೆಂಗಳೂರಿಗೆ ಬಂದಿದ್ದರು ಬಿಜಾಪುರದಿಂದ. ಹಾಗಾಗಿ ಏನೋ ಕೆಲಸ ಇತ್ತು ಅಂತ. ಇನ್ನು ಇವತ್ತು ನನ್ನ ಬರ್ತಡೇನೂ ಕೂಡ ಇತ್ತಲ್ಲ, ಹೇಗಿದ್ದರೂ ಬರಬೇಕಿತ್ತು ನಮ್ಮ ಮನೆಗೆ. ಹಾಗಾಗಿ ಬರ್ತಡೇನೂ ಕೂಡ ಆಗುತ್ತೆ, ನಮ್ಮ ಮನೆಗೆ ಬಂದಂಗೂ ಕೂಡ ಆಗುತ್ತೆ ಅಂತ ಅವರು ಕೂಡ ಬರ್ತಿದ್ದಾರೆ. ಹೇಳಿದ್ವಿ ಬನ್ನಿ ಅಂತ. ಇನ್ನು ಅವ್ರ ಹಸ್ಬೆಂಡ್ ಬರೋಕ್ಕಾಗಲಿಲ್ಲ, ಅವ್ರ ಕೆಲಸ ಇತ್ತು ಅಂತ ಅವ್ರು ರಿಟರ್ನ್ ಹೋದರು ಬಿಜಾಪುರಕ್ಕೆ. ಇನ್ನು ಇವಳೆಲ್ಲ 1 ವೀಕ್ ಇಲ್ಲೇ ಇರ್ತಾಳೆ. ಹಾಗಾಗಿ ಇನ್ನು ಅವರು ಕೂಡ ಬರ್ತಾ ಇದ್ದಾರೆ. ನಾವು ಅಷ್ಟರೊಳಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ. ಅವ್ರು ಬರೋದು ಲೇಟ್ ಆಗುತ್ತೆ. ಹಾಗಾಗಿ ಇನ್ನು ಈ ಕಡೆ ಸೈಡು ಪಾಯಸ ಮಾಡೋಣ ಅಂತ ಪಾಯಸಕ್ಕೆ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಪಾಯಸ ರೆಡಿ ಮಾಡಿ ಇಟ್ಟೋದ್ರೆ ಬಂದ ತಕ್ಷಣ ಕುಡಿಲಿಕ್ಕೆ ಸರಿ ಆಗುತ್ತೆ ಅಂತ. ಇನ್ನು ಅವ್ರು ಅಷ್ಟರೊಳಗೆ ಅವರು ಬರ್ತಾರಲ್ಲ, ಎಲ್ಲರೂ ಕೂಡ ಕೂತ್ಕೊಂಡು ಪಾಯಸ ಕುಡಿಯೋಕ್ಕೆ ಸರಿ ಆಗುತ್ತೆ ಅಂತ. ಹೆಸರುಬೇಳೆ ಪಾಯಸ ಕೂಡ ಅವಳಿಗೆ ತುಂಬ ಇಷ್ಟ. ನಮ್ಮ ಅಕ್ಕಂಗೆ ಅವಳು ತುಂಬ ಇಷ್ಟಪಡ್ತಾಳೆ. ಹಾಗಾಗಿ ಇವತ್ತು ಹೆಸರುಬೇಳೆ ಪಾಯಸನೇ ಮಾಡ್ತಾಯಿದ್ದೀನಿ. ಇನ್ನು ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡೆ. ಯಾವಾಗಲೂ ನಾನು ಜಾಮೂನೇ ಜಾಸ್ತಿ ಮಾಡೋದು. ಹಾಗಾಗಿ ಇವತ್ತು ಹೆಸರುಬೇಳೆ ಪಾಯಸ ಮಾಡೋಣ ಅಂತ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಫಸ್ಟ್ ಹೆಸರುಬೇಳೆನ ಹುರ್ಕೊಂಬಿಟ್ಟು ಆಮೇಲೆ ಬೇಯಲಿಕ್ಕೆ ಇಡೋಣ ಅಂತ. ಅದು ಬೆಂದಮೇಲೆ ಆಮೇಲೆ ಕಾಯಿನೆಲ್ಲ ರುಬ್ಕೊಂಬಿಟ್ಟು ನಾನು ಸ್ವಲ್ಪ ಅದಕ್ಕೆ ಶಾವಿಗೆನೂ ಕೂಡ ಸೇರಿಸ್ತೀನಿ. ಚೆನ್ನಾಗಿರುತ್ತೆ ಹೆಸರುಬೇಳೆ ಪಾಯಸಗೆ. ನನ್ನ ಧನ್ವಿಗೂ ಕೂಡ ಇಷ್ಟ ಅಲ್ವಾ, ಅದಕ್ಕೆ ಶಾವಿಗೆ ಹಾಕಿದ್ರೆ ಇಷ್ಟಪಟ್ಟು ಕುಡಿತಾಳೆ. ಹಾಗಾಗಿ ಶಾವಿಗೆನ ಸೇರಿಸ್ಕೊತೀನಿ. ಒಬ್ಬೊಬ್ರು ಶಾವಿಗೆ ಏನೋ ಹಾಕಲ್ಲ, ಹಾಗೇ ಮಾಡ್ಕೊತಾರೆ. ಹಂಗೂ ಕೂಡ ಚೆನ್ನಾಗಿರುತ್ತೆ, ಈ ಥರನೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಕೊತ್ತಂಬರಿ ಸೊಪ್ಪು ಕೂಡ ತಂದಿದ್ದೆ, ಖಾಲಿ ಆಗಿಬಿಟ್ಟಿತ್ತು. ಇನ್ನು ಇದು ನಾಟಿ ಸೊಪ್ಪು. ತುಂಬಾ ಮಣ್ಣಿರುತ್ತೆ ಇದರಲ್ಲಂತೂ. ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು, ಒಂಚೂರು ವೇಸ್ಟ್ ಆಗೋಲ್ಲ ಮತ್ತು ಈ ನಾಟಿ ಸೊಪ್ಪಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಈ ಕಡೆ ಟೀಗೂ ಕೂಡ ಇಟ್ಟಿದ್ದೀನಿ. ಆಲ್ರೆಡಿ ನಾನು ಆಗಲೇ ಟೀ ಮಾಡ್ಕೊಂಡು ಕುಡಿದಿದ್ದೆ. ಇನ್ನು ಇವರು ತಿಂದಿದ್ದು ಲೇಟಲ್ಲ, ಹಾಗಾಗಿ ಟೀ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಈ ಕಡೆ ಕಾಯಿನೆಲ್ಲ ತುರ್ಕೊಂಡ್ಬಿಟ್ಟು ಫಸ್ಟು ಪಾಯಸಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಈ ಕಡೆ ಪಾಯಸಕ್ಕೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನು ಪಾಯಸ ಇವಾಗ ಕುದ್ರೆ ರೆಡಿ ಆಗೋಗುತ್ತೆ. ಒಂದು 10 ನಿಮಿಷಕ್ಕೆಲ್ಲ ಪಾಯಸ ರೆಡಿ ಆಗೋಗುತ್ತೆ. ಇವಾಗ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ವಾಶ್ ಮಾಡ್ಕೊಬಿಡೋಣ. ಇನ್ನು ಬಟ್ಟೆಗಳು ಕೂಡ ಇದ್ದು ಒಗ್ದ್ಬಿಟ್ಟು ಒಣಗಾಕಿದ್ನಲ್ಲ. ಇನ್ನು ಮಳೆ ಬರೋಂಗೆ ಬೇರೆ ಆಗಿತ್ತು. ಒಂದ್ಸರಿ ಬಿಸಿಲು ಬರುತ್ತೆ, ಒಂದ್ಸರಿ ಮೋಡ ಆಗುತ್ತೆ. ಯಾವಾಗ ಮಳೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಹಾಗಾಗಿ ಬಟ್ಟೆ ಸ್ವಲ್ಪ ಒಣಗಿದ್ವಲ್ಲ, ಬೇಕಾದ್ರೆ ಒಳಗಡೆ ಒಂದು ಸ್ವಲ್ಪ ಒಣಗಾಕೊಳ್ಳೋಣ ಅಂತ ಯಾವ್ಯಾವ ಒಣಗಿದಾವೆ ಅವನ್ನೆಲ್ಲ ಎತ್ಕೊತಾ ಇದ್ದೀನಿ. ಫುಲ್ ಎತ್ಕೊಳ್ಳೋಣ ಅಂದ್ರೂ ಜಾಸ್ತಿ ಆಗಿಬಿಡುತ್ತೆ, ಒಳಗಡೆ ಒಣಗಾಕ್ಲಿಕ್ಕಾಗಲ್ಲ. ಇನ್ನು ಒಂದೊಂದು ಟೈಮಲ್ಲಂತೂ ಬಟ್ಟೆ ಜಾಸ್ತಿ ಆಗಿಬಿಟ್ಟು ಒಳಗಡೆ ಹಾಕೊಳ್ಳಿಕ್ಕೆ ಜಾಗ ಇರಲ್ಲ. ಚೇರ್ ಮೇಲೆ, ಡೋರ್ ಮೇಲೆ, ಇನ್ನು ಅಲ್ಲಿ ಒಳಗಡೆ ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲೆಲ್ಲ ಹಾಕ್ಬಿಡ್ತೀನಿ. ಏನು ಮಾಡೋಕ್ಕಲ್ಲ, ಒಂದೊಂದು ಟೈಮಲ್ಲಿ ಮಳೆ ಬಂದರೆ ಈಗ ಆಗುತ್ತೆ. ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಕೂಡ ರೆಡಿ ಆಗಿದ್ದೀನಿ. ಇನ್ನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಇನ್ನು ನಾನು ನನ್ನ ಹಸ್ಬೆಂಡ್ ಹೋಗಿ ಬರ್ತೀವಿ. ಇನ್ನು ಧನ್ವಿ ಬರೋಷ್ಟರೊಳಗೆ ಹೋಗ್ಬಿಟ್ಟು ಬರಬೇಕು. ಟೈಮ್ ಯಾವಾಗ 11:30 ಆಗಿದೆ. ಬೆಳಗ್ಗೆ ಬೇಗನೆ ಹೋಗಬೇಕಿತ್ತು. ಇನ್ನು ಸ್ವಲ್ಪ ಇವತ್ತು ಡಿಲೇ ಆಗೋಯಿತು. ಹಾಗಾಗಿ ಅವಳು ಬರೋಷ್ಟರೊಳಗೆ ಹೋಗಿ ಬಂದ್ಬಿಡೋಣ ಅಂತ. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ರಶ್ ಕೂಡ ಇರುತ್ತೆ. ಹಾಗಾಗಿ ಇನ್ನು 11 ಗಂಟೆ 11:30 ಹಂಗೆಲ್ಲಾದರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ. ಬೆಳಗ್ಗೆಯಿಂದನೇ ಜಾಸ್ತಿ ರಶ್ ಇರುತ್ತೆ. ಹಾಗಾಗಿ ನಾವು ಇವಾಗ ಲೇಟಾಗಿ ಹೋಗ್ತಾಯಿದ್ದೀವಲ್ಲ, ನೋಡಬೇಕು ಹೇಗೆ ರಶ್ ಇರುತ್ತೆ ಅಂತ. ಬನ್ನಿ ಹೊರಡೋಣ. ಇನ್ನು ಜಯನಗರದಲ್ಲಿರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋದಂತ ನಾನಿನ್ನೂ ಅದೇ ಮೈಂಡಲ್ಲಿ ಇದ್ದಿದ್ದು. ನೋಡಿದ್ರೆ ಅಲ್ಲೋಗಿ ಬರೋತ್ತಿಗೆ ಟೈಮ್ ಆಗುತ್ತೆ. 11:30 ಎಲ್ಲ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಅಲ್ಲಿ ಬೇಡ, ಇಲ್ಲಿ ನಮ್ಮ ಏರಿಯಾದ ಹತ್ರನೇ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೇ ಹೋಗಿ ಬಂದ್ಬಿಡೋಣ ಅಂದರು. ಹಾಗಾಗಿ ಹೊರಟಿದ್ದೀವಿ. ಇನ್ನು ಇಲ್ಲಿಂದ ಒಂದು 1/4 ಗಂಟೆ 10 ನಿಮಿಷ ಆಗ್ಬೋದು, ಜಾಸ್ತಿ ದೂರ ಏನಿಲ್ಲ ಅಂತ ಅಂದರು. ಹಾಗಾಗಿ ಇದೇ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ದೇವಸ್ಥಾನಕ್ಕೆ. ಹಾಗಾಗಿ ಇರುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು, ಫಸ್ಟ್ ಟೈಮ್ ಅಲ್ವಾ ಎಲ್ಲಿದೆ ಏನು ಅಂತ. ಹಾಗಾಗಿ ಹೋಗಿ ಪೂಜೆನ ಮುಗಿಸ್ಕೊಂಡು ಬರೋಣ. ಇನ್ನು ನಾವು ಕೂಡ ದೇವಸ್ಥಾನದಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಅವಳು ಆವಾಗಲೇ ಫೋನ್ ಮಾಡಿ ಹೇಳಿದ್ದು, ನಾವು ಬರೋ ಸ್ವಲ್ಪ ಲೇಟ್ ಆಗುತ್ತೆ, ನೀವು ಅಷ್ಟರೊಳಗೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡಿ ಅಂತ. ಹಾಗಾಗಿ ನಾವು ಹೋಗಿದ್ದು. ಇನ್ನೇನು ಅವ್ರಿಗೆ ಬರೋ ಟೈಮ್ ಆಯಿತು. ಇನ್ನೇನು ನಾವು ಜೋರಾಗಿ ಕೂದಬೇಕು. ಅಯ್ಯೋ ಎಲ್ಲ ಅಯ್ಯೋ ಜಾಸ್ತಿ ಆಯ್ತು ಅನ್ಸುತ್ತೆ ನೀರು, ಅದಕ್ಕೆ ಅವಳಿಗೆ
ಕೈ ಬಿಡು ಕೈ ಬಿಡು ತಗ ಮ್ಯಾಟ್ ತಗ ಹಾಕೋಲ್ ಮ್ಯಾಟ್ ಹಾಕೋ ಮುಂದೆ ಮಾತ್ರ ಅವಳು ಅದು ತೂತು ಐತಲ್ಲ ಅಲ್ಲಿ ಇನ್ನು ಅವಳು ಬಂದ ತಕ್ಷಣ ಆಟನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇನ್ನು ಅವಳಿಗೆ ವರ್ಕ್ ಫ್ರಮ್ ಹೋಮ್ ಅಲ್ವಾ, ಹಾಗಾಗಿ 11:30 12 ಗಂಟೆ ಹಂಗೆ ಲಾಗಿನ್ ಆಗಬೇಕು. ಹಾಗಾಗಿ ಅಲ್ಲಿಂದ ಬೇಗ ಟಿಫನ್ ತಿನ್ಕೊಂಡು ಬೇಗ ಬಂದಿದ್ದಾಳೆ. ಇಲ್ಲಾಂದರೆ ಬಸ್ಸಲ್ಲೆಲ್ಲ ಬರ್ತಿದ್ರೆ ಹಿಂಸೆ ಆಗುತ್ತಲ್ಲ, ಹಾಗಾಗಿ ವರ್ಕ್ ಮಾಡಲಿಕ್ಕೆ. ಇನ್ನು ಅವಳು ಕೂಡ ಬಂದಳು. ಇನ್ನು ಲೆಮನ್ ಜ್ಯೂಸ್ ಏನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಬಿಸಿಲೇನು ಅಷ್ಟೊಂದಿಲ್ಲ, ಆದ್ರೂ ತಂಪಾಗಿರಲಿ ಅಂತ ಲೆಮನ್ ಜ್ಯೂಸ್ನೇ ಮಾಡ್ತಾಯಿದ್ದೀನಿ. ಇನ್ನು ಈ ಕಡೆ ಪಾಯಸನೂ ಕೂಡ ಮಾಡಿಟ್ಟಿದ್ನಲ್ಲ, ಹಾಗಾಗಿ ಇನ್ನು ಜ್ಯೂಸು ಕೂಡ ರೆಡಿ ಆಯಿತು. ಅವ್ರಿಗೂ ಕೊಟ್ಬಿಟ್ಟು ನಾನು ಕುಡಿಬೇಕು. ಇನ್ನು ಖುಷಿ ಬಂದರೆ ಹೆಂಗೆ ಅಂದರೆ ನಮ್ಮನೆಲ್ಲ ಕೈಗೆ ಸಿಗೋವಂಥ ಆಟ ಸಾಮಾನುಗಳಿದ್ದಾವೆ. ಮತ್ತು ಇನ್ನು ನನ್ನ ಹಸ್ಬೆಂಡ್ದು ಕೆಲ್ಸಕ್ಕೆ ಬೇಕಾದಂಥ ಮನೇಲಿ ಇಟ್ಕೊಂಡಿದ್ದಾರಲ್ಲ, ಹಾಗಾಗಿ ಸೂಪರಾಗೈತಾ ಹೇಳು. ಸೂಪರಾಗೈತೇನು? ಸೂಪರಾಗೈತಾ? ಚೆನ್ನಾಗೈತಾ? ಹಾಂ, ಯಾರು ಮಾಡಿದ್ದು? ನನ್ನ ಹೆಸ್ರೇನು? ಶಿಕ್ಕಿ ಶೂಟ್ ಮಾಡೋರಾಗ ಇಟ್ಕೊಂಡಿದ್ಯಾ? ಮತ್ತೆ ಕೊಡು ಅದಕ್ಕೆ. ಆಯ್ತು, ಪೈಸೆ ಕೊಡಿ. ಸೂಪರಾ ಇದ್ಯಾ? ಇನ್ನು ಮಧ್ಯಾಹ್ನದ ಊಟಕ್ಕೆ ರೈಸಿಗೆ ಇಡೋಣ ಅಂತ ಹೇಳ್ತಾಯಿದ್ದೀನಿ. ಅದ್ರ ಜೊತೆ ಮುದ್ದೆ, ನೈಟಿಂದು ಸಾಂಬಾರು ಇತ್ತು, ಸಾಂಬಾರು ಮಾಡಿದ್ನಲ್ಲ ಅದೇ ಇತ್ತು. ಹಾಗಾಗಿ ಇನ್ನು ಸಂಜೆಗೆ ಏನಾದರೂ ಬೇರೆ ಏನಾದ್ರು ಸ್ಪೆಷಲ್ ಮಾಡ್ಕೊಳ್ಳೋಣ ಅಂತ ಇವಾಗ ಬರೀ ರೈಸ್ ಮುದ್ದೆ ಮಾಡ್ತಾಯಿದ್ದೀನಿ. ತರಕಾರಿ ಸಾಂಬಾರು ಇತ್ತು ನೈಟಿಂದ, ಹಾಗಾಗಿ ಚಲ್ ಬಂದು ಪಾಪು ನೀಟಾಗ್ತೀನಿ. ಬಗ್ಗಿ ಚಲ್ದಾ ಇನ್ನು ನಾವು ಕೂಡ ಊಟನೆಲ್ಲ ಮುಗಿಸ್ಕೊಂಡು ಟೈಮ್ ಬಂದು 3 ಆಯಿತು, 3:30 ಆಯಿತು ಇವತ್ತು. ಇನ್ನು ಅವರು ಕೂಡ ಬಂದಿದ್ರಲ್ಲ, ಇನ್ನು ಪಾಪುಗೂ ಕೂಡ ಸ್ಕೂಲಿಗೆ ಕರ್ಕೊಂಡು ಹೋದರೆ ಖುಷಿ ಆಗುತ್ತೆ ಅಂತ ಅವಳನ್ನು ಕೂಡ ಕರ್ಕೊಂಬಂದಿದ್ದೀನಿ. ಧನ್ವಿನ ಕರ್ಕೊಂಬರೋಕ್ಕೆ. ಧನ್ವಿನ ಬೆಳಗ್ಗೆನೇ ಹೇಳಿ ಬಂದಿದ್ಲು, ಖುಷಿಯವ್ರು ಬರ್ತಾರಲ್ಲ ಅವಳನ್ನು ಕರ್ಕೊಂಬ ಸ್ಕೂಲಿಗೆ, ನನ್ನನ್ನು ಕರ್ಕೊಂಬರ್ಲಿಕ್ಕೆ ಅಂತ ಹೇಳಿ ಹೋಗಿದ್ಲು. ಹಾಗಾಗಿ ಅವ್ರನ್ನ ಕೂಡ ಕರ್ಕೊಂಬಂದಿದ್ದೀನಿ. ಬುಕ್ಕಿಸ್ಕೊಂಬ ಆಯಿತಾ? ಅಮ್ಮ ನೀನು ಸ್ಕೂಲ್ಗೆ ಹೋಗ್ತೀಯಾ? ಹೇಳಿಲ್ಲ, ಬುಕ್ಕು ಇಸ್ಕೊಂಬರಕ್ಕೆ ಹೋಗ್ತಾಳಂತೆ. ದೊಡ್ಡ ಬುಕ್ ಇರಬೇಕಾ? ಮಳೆ ನಿಂತೈತಲ್ಲ. ನೋಡಲ್ಲ ಅಕ್ಕ ಬಂದು ಹೋಗು. ಓಡೆ ಇನ್ನು ಮತ್ತೆ ನಾನು ಈವ್ನಿಂಗಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಧನ್ವಿನೂ ಕೂಡ ಕರ್ಕೊಬಂದು ಸ್ವಲ್ಪ ಹೊತ್ತು ಅವಳನ್ನು ಕೂಡ ಮಲಗಿಸಿದ್ವಿ. ಖುಷಿನ ಇನ್ನು ಆಟ ಆಡೋದೇ ಆಗೋಗ್ಬಿಟ್ಟಿತ್ತು ಇವತ್ತಂತೂ ಅವಳಿಗೆ. ಇನ್ನು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರ ದೀಪನೂ ಕೂಡ ಹಚ್ಚಿಸ್ದೆ. ಬೇಕಂದ ನಿಂಗೆ? ಆಮೇಲೆ ಇನ್ನೇನು ಬೇಕು? ಇನ್ನೇನು ಬೇಕು ಆಮೇಲೆ ನಿನಗೆ? ಹಾಂ, ಬೆಡ್ ಬೇಕಾ? ಬ್ರೆಡ್ಡಲ್ಲಿ ಏನು ಮಾಡ್ತಾರೆ ಹೇಳು ಚಿನಿ? ಹಾಂ, ನೀನು ಮಾಡಿದ್ದ? ಬ್ರೆಡ್ಡಲ್ಲಿ ಮಾಡಿದ್ದ ಮಗನೇ ನೀನು? ಬ್ರೆಡ್ ಹಾಕಿ ಬೇಯಿಸಿ ಆ ಬ್ರೆಡ್ ಮೇಲೆ ಉಯ್ಯೋದು. ಅಮ್ಮ ಮಾಡ್ಕೊಟ್ಟಿದ್ರಾ? ನಿಂಗೆ ಇಷ್ಟ ಆಯ್ತಾ? ನಾನು ಮಾಡ್ಕೊಡ್ಲಾ? ನಾನು ಮಾಡ್ಕೊಡ್ಬೇಕಾ? ಬ್ರೆಡ್ ಇಲ್ವಲ್ಲ, ಏನು ಮಾಡೋದು? ತಿಂದಿಲ್ಲ ನೀನು, ವೇಸ್ಟ್ ಮಾಡಿದ್ಯಾ. ಅಕ್ಕ ಬ್ರೆಡ್ನೆಲ್ಲ ವೇಸ್ಟ್ ಮಾಡಿದ್ಲು ಚಿನಿ, ತಿನ್ಲೇ ಇಲ್ಲ. ಬ್ಯಾಡ್ ಗರ್ಲ್. ಚೆನ್ನಾಗಿತ್ತು ಚಿನಿ, ಅವಳು ಬ್ಯಾಡ್ ಗರ್ಲ್ ಅಲ್ಲ ಅಕ್ಕ. ಹಾ, ಬ್ಯಾಡ್ ಗರ್ಲ್ ಅಕ್ಕ, ವೇಸ್ಟ್ ಮಾಡಿದ್ಲು. ನೀನು ಬ್ಯಾಡ್ ಗರ್ಲ್.
ಇವಾಗ ಸೈಕಲ್ ಎದ್ಲು ಸೈಕಲ್ 2 ಅವರ್ ಅಂತ ಮಲಗಿದ್ಲು. ಎದ್ದೆದ್ದು ಚಾಕಿ ಕೊಡಿಸ್ತೀನಿ ಬಾ, ಇನ್ನೊಂದು ಅಲ್ಲೈತೆ. ಯಾರ್ದು ಬರ್ತಡೆ? ಅವ್ರದಲ್ಲ, ಇಲ್ಲಿ ಚಿಕ್ಕಿದು. ಧನ್ವಿ ಅಕ್ಕನ ಬರ್ತಡೇನಾ ನನ್ನ ಬರ್ತಡೇನಾ ಚಿನಿ? ಮತ್ತೆ ಅವಳ ಬರ್ತಡೇ ತರ ಆಡ್ತಿದ್ದಾಳೆ ನಿಮ್ಮ ಅಕ್ಕ ನೋಡಲ್ಲಿ. ಸುಂದರಕ್ಕ ನಡೀರಿ, ರೆಡಿ ಆಗೋಣ ಬೇಗ. ಇನ್ನು ನಾವು ಕೂಡ ಡ್ರೆಸ್ಸೆಲ್ಲ ಹಾಕ್ಕೊಂಡು ರೆಡಿ ಆದ್ವಿ. ಇನ್ನು ನಾವಿಬ್ಬರು ಸೇರ್ಕೊಂಡೆ ಒಂಥರ ಡಿಫ್ರೆಂಟಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ, ನಾನು ನಮ್ಮ ಅಕ್ಕ ಮತ್ತು. ಹಾಗಾಗಿ ಇನ್ನು ಅವಳು ಕೂಡ ಇದ್ಲಲ್ಲ, ಇವತ್ತು ಎಲ್ಲರೂ ಕೂಡ ಮ್ಯಾಚಿಂಗ್ಗೆ ಹಾಕೋಬಿಟ್ಟಿದ್ವಿ ಡ್ರೆಸ್ನ. ಇನ್ನು ಏನಂದರೆ ನಾವು ಕೇಕ್ ಕಟ್ ಮಾಡಿ ತಿಂತಿದ್ದೆ ಎಲ್ಲ ಬರ್ತಾಳೆ ಅಂದರೆ ಮುಂಚೆ ಎಲ್ಲ, ಈಗೀಗೆಲ್ಲ ಮಾಡ್ಕೊತೀವಿ ಅಷ್ಟೇ. ಅದರಲ್ಲೂ ಈಗಲೂ ನಾವು ಕೇಕ್ ಕಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಇನ್ನು ಮಕ್ಕಳಿಗೋಸ್ಕರನಾದರೂ ಕೇಕ್ ಕಟ್ ಮಾಡಬೇಕು, ಅವ್ರು ತುಂಬ ಇಷ್ಟಪಡ್ತಾರೆ. ನಮಗಿಂತ ಅವರೇ ಇಷ್ಟಪಡೋದು, ಇನ್ನೇನು ಅವ್ರು ಬರ್ತಡೇನೇ ಅನ್ಕೋಬೇಕು ಬಿಡಿ ಕೇಕ್ ಕಟ್ ಮಾಡಲಿಕ್ಕೆ. ಇನ್ನು ಧನ್ವಿ ನೆನ್ನೆನೇ ಹೇಳಿದ್ಲು, ನಿನ್ನ ಬರ್ತಡೇ ಇದೆ ಅಮ್ಮ, ನಾಳೆ ಕೇಕ್ ತರ್ತೀವಿ, ಕೇಕ್ ತಿನ್ಬೋದು ಅಂತ ಅವಳು ಆಲ್ರೆಡಿ ಖುಷಿಯಾಗಿದ್ಲು. ಇನ್ನು ನಮ್ಮ ಅಕ್ಕನ ಮಗಳು ಇದ್ಲಲ್ಲ, ಅವಳಿಗೂ ಕೂಡ ತುಂಬಾ ಇಷ್ಟ ಕೇಕ್ ಎಲ್ಲ ಕಟ್ ಮಾಡೋದಂದರೆ. ಹಾಗಾಗಿ ಒಂದು 1/2 kg ಕೇಕ್ ತೊಗೊಬನ್ನಿ ಅಂತ ಹೇಳಿದ್ದೆ. ಹಾಗಾಗಿ ಜಾಸ್ತಿ ಏನ್ಬೇಡ, ಒಂದು 1/2 kg ಸಾಕು ಅಂತ. ಇನ್ನು ಅದರಲ್ಲಿ ಇವತ್ತು ಕೇಕ್ ಬಂದು ಪೈನಾಪಲ್ ಫ್ಲೇವರ್ ತಂದಿದ್ರು, ತುಂಬಾ ಚೆನ್ನಾಗಿತ್ತು ಕೇಕು. ಹಾಗಾಗಿ ಇನ್ನು ಕೇಕ್ ಕಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀವಿ. ಇಲ್ಲಿ ನೋಡ್ತಿರ್ಬೋದು ಖುಷಿ ಕೇಕ್ ಓಪನ್ ಮಾಡ್ತಾ ಇದ್ದೀನಿ, ಅದನ್ನು ಓಪನ್ ಮಾಡಲಿಕ್ಕೂ ಬಿಡ್ತಾಯಿಲ್ಲ. ಅದ್ರ ಮೇಲೆ ಚಾಕ್ಲೇಟ್ ಇರುತ್ತಲ್ಲ, ಅದನ್ನು ತೊಗೊಂಡು ತಿನ್ಲಿಕ್ಕೆ ಹೋಗ್ತಿದ್ದಾಳೆ. ಅವಳಿಗೆ ತುಂಬ ಖುಷಿ ಆಗ್ತಿದೆ ಕೇಕ್ ನೋಡಿದ ತಕ್ಷಣ. ಅದರಲ್ಲಿರೋ ಚಾಕ್ಲೇಟ್ ತಿನ್ಬೋದಲ್ಲ ಅಂತ ತಗೊಳಕ್ಕೆ ಹೋಗ್ತಾ ಇದ್ಲು, ಅದಕ್ಕೆ ಹೇಳ್ತಾ ಇದ್ದೆ ಕೇಕ್ ಎಲ್ಲ ಕಟ್ ಮಾಡೋಣ ಫಸ್ಟ್, ಆಮೇಲೆ ಚಾಕ್ಲೇಟ್ ಕೊಡ್ತೀನಿ ಪಾಪು ಅಂತ ಹೇಳಿದ್ರು. ಕೇಳ್ತಾ ಇಲ್ಲ, ಬಂದು ಅಲ್ಲೇ ಕೈ ಹಾಕ್ತಾ ಇದ್ಲು. ಇನ್ನು ಟಿವಿಲಿ ಸಾಂಗ್ ಹಾಕ್ಬಿಟ್ಟು ಇವರಿಬ್ರು ಕೂಡ ಡ್ಯಾನ್ಸ್ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ. ನಮಗೆ ಒಂಥರ ಖುಷಿ ಆದರೆ ಇವ್ರಿಗೆ ಒಂಥರ ಖುಷಿ, ಮಕ್ಕಳಿಗೆ ಅವ್ರದ್ದೇ ಬರ್ತಡೇನೇ ಅಂದ್ಕೊಂಡು ಫೀಲ್ ಮಾಡಿಕೊಂಡು ಆಡ್ತಾ ಇರ್ತಾರೆ. ಹಾಗಾಗಿ ಇನ್ನೇನು 1/2 kg ತಂದರೆ ನಾವಿದ್ದಿದ್ದೆ 3 ಜನ ಅಲ್ಲ, ಹಾಗಾಗಿ Happy birthday, Madhuri. Happy birthday, Madhu. Thank you so much. Happy birthday. ಕಟ್ ಮಾಡ್ಕೊಳ್ಳಿ. ಏ ಪಾಪು ಕೈಲಾಕ ಅಷ್ಟೊಂದು ಚಿನಿ ಸ್ವಲ್ಪ ಹಾಕೋ, ಕೈಯೆಲ್ಲ ಇಟ್ಕೋ. ಹಾ ಇವಾಗ ತಿನ್ನು. ಇನ್ನು ಕೇಕ್ ಎಲ್ಲ ಕಟ್ ಮಾಡಿ ಮುಗಿಸಿದಾಯಿತು. ಇನ್ನು ಎಲ್ಲ ಪ್ಲೇಟಿಗೆ ಹಾಕೊಂಡು ತಿಂತಾಯಿದ್ವಿ. ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು. ನಮಗೆ ನಾರ್ಮಲ್ ಕೇಕ್ಗಿಂತ ನನಗೆ ಪೇಸ್ಟ್ರಿ ಕೇಕು ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಇನ್ನು ಖುಷಿ ಅಂತೂ ಕೇಕ್ ಕಟ್ ಮಾಡೋದನ್ನೇ ಕಾಯ್ತಾ ಇದ್ಲು. ಇನ್ನು ಪ್ಲೇಟಿಗೆ ಹಾಕೊಟ್ಟ ತಕ್ಷಣ ಒಂದು ಚೇರಲ್ಲಿ ಕುತ್ಕೊಂಡು ಆರಾಮಾಗಿ ತಿಂತಾ ಇದ್ದಾಳೆ. ಎಷ್ಟು ಕ್ಯೂಟಾಗೂ ತಿಂತಾ ಇರ್ತಾಳೆ. ಇನ್ನು ಮಾತಾಡೋದಕ್ಕೆ ಎಷ್ಟು ಮಾತಾಡ್ತಾಳೆ ಗೊತ್ತಾ, ಕೇಳಿಸ್ಕೊಳ್ಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಕ್ಯೂಟಾಗಿ. ಇನ್ನು ಧನ್ವಿ ಎಲ್ಲರಿಗೂ 3 ಜನಕ್ಕೂ ಕೂಡ ಕೇಕ್ ಕಟ್ ಮಾಡಿ ಪ್ಲೇಟಿಗೆ ಅವಳೇ ಹಾಕ್ಕೊಡ್ತಾ ಇದ್ದಾಳೆ. ಹಾಕ್ಕೊಡ್ತೀನಿ ಅಂತ ಹಾಕ್ಕೊಡಂತ ಸುಮ್ಮನೆ ಅದೇ. ಇನ್ನು ಅವಳೇನು ಗಿಫ್ಟ್ ಕೊಟ್ಲು ಅಂದರೆ ಒಂದು ಪೇಪರಲ್ಲಿ ಹ್ಯಾಪಿ ಬರ್ತಡೇದು ಬರ್ಕೊಡೋದು ಬಿಟ್ಬಿಟ್ಟು ಮದರ್ಸ್ ಡೇದು ನೇಮ್ ಹಾಕ್ಬಿಟ್ಟು ಬರ್ಕೊಟ್ಟಿದ್ಲು. ಅವಳು ಅಷ್ಟು ಅಬ್ಸರ್ವ್ ಮಾಡಿಲ್ಲ, ಮರ್ತೋಗ್ಬಿಟ್ಟಿದ್ದಾಳೆ. ಬರ್ತಡೇದೆ ಅಂದ್ಕೊಂಡು ಮೊಬೈಲಲ್ಲಿ ನೋಡಿ ಬರ್ಕೊಟ್ಟಿದ್ದಾಳೆ. ನನಗೂ ಕೂಡ ಇಷ್ಟ ಆಯಿತು ಗಿಫ್ಟ್, ಅಷ್ಟಾರ ಕೊಟ್ಲಲ್ಲ ಅಂತ ಖುಷಿ ಆಯಿತು. ಅದನ್ನೇ ಒಂದು ದೊಡ್ಡ ಗಿಫ್ಟ್ ಅನ್ಕೊತೀನಿ ನಾನು. ಇನ್ನು ನಮಗೆ ಚಿಕ್ಕದ್ರಲ್ಲಿದ್ದಾಗ ಯಾವ ಥರ ಬರ್ತಡೇ ನೋಡಬೇಕು, ಏನು ಮಾಡಬೇಕು ಅಂತಲೂ ಕೂಡ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ನಮಗಂತೂ ನಾವಾಗ ಅಷ್ಟು ಬುದ್ಧಿನೇ ಕೂಡ ಇರಲಿಲ್ಲ. ಈಗಿನ ಮಕ್ಕಳಂತೂ ತುಂಬ ಬುದ್ಧಿವಂತರು.
ಇದೆ ಅಂದರೆ ಎಷ್ಟು ಬ್ರಿಲಿಯಂಟ್ ಅಂದರೆ ಈಗಿನ ಮಕ್ಕಳು ಬರ್ತಡೇ ಹೆಂಗೆ ಮಾಡಬೇಕು ಅಂತ ನಮಗೆ ಹೇಳ್ಕೊಡ್ತಾರೆ. ಹಾಗಾಗಿ ಇನ್ನು ಎಲ್ಲರೂ ಕೂಡ ರೆಡಿ ಆಗಿದ್ವಲ್ಲ, ಎಲ್ಲರೂ ಒಂದೇ ಥರದ ಬಟ್ಟೆ ಹಾಕಿದ್ವಿ. ಇನ್ನು ಬರ್ತಡೇನೂ ಕೂಡ ಚೆನ್ನಾಗಾಯಿತು. ಹಾಗಾಗಿ ಎಲ್ಲರೂ ಕೂಡ ಒಂದು ಫೋಟೋ ತೊಗೊಳ್ಳೋಣ ಅಂತ ತಗೋತಾ ಇದ್ವಿ. ಅಪರೂಪಕ್ಕೆ ಸಿಗೋದಲ್ವಾ. ಇನ್ನು ಅವಳು ಬಿಜಾಪುರಕ್ಕೆ ಹೋದರೆ ಇನ್ನು ಯಾವಾಗ ಬರ್ತಾಳೋ ಗೊತ್ತಿಲ್ಲ. ಅಪರೂಪ ಆಗುತ್ತಲ್ವ, ದೂರ ಇರೋದ್ರಿಂದ ಅವಾಗ ಹೋಗಿ ಬರಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಬಂದಾಗಲೇ ಸಿಕ್ತಾಗಲೇ ಎಂಜಾಯ್ ಮಾಡಿಬಿಡ್ಬೇಕು. ಹಾಗಾಗಿ ಇನ್ನು ನಾವು ಯಾವಾಗ ಸಿಕ್ತಾಗಲೂ ಡಿಫ್ರೆಂಟಾಗಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಎಂಜಾಯ್ ಮಾಡೋದಂತೂ ಮಾಡೇ ಮಾಡ್ತೀವಿ ನಾವಂತೂ. ಇನ್ನು ನಮ್ಮ ಅಕ್ಕ ನನಗೆ ವೆನೈಟಿ ಬ್ಯಾಗ್, ಸೈಡ್ ಬ್ಯಾಗ್ ಬರುತ್ತಲ್ಲ, ಅದನ್ನು ಗಿಫ್ಟ್ ಕೊಟ್ಟಳು. ಇನ್ನು ಅವಳು ನನಗೆ ಅದು ಕೊಡೋದೇ ಗೊತ್ತಿರಲಿಲ್ಲ, ಸರ್ಪ್ರೈಸ್ ಆಗಿ ಕೊಟ್ಟಳು. ಇನ್ನು ಚಿಕ್ಕದೊಂದು ಬೊಕ್ಕೆ ತರಿಸಿದ್ಲು, ಫ್ಲವರ್ ಬೊಕ್ಕೆ, ಒಂದು ರೋಸಿಂದು. ತುಂಬಾ ಚೆನ್ನಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಇನ್ನು ಊಟನೂ ಕೂಡ ಇವತ್ತು ಹೊರಗಡೆಯಿಂದನೇ ತರಿಸಿ ಮನೆಯಲ್ಲೇ ಊಟ ಮಾಡ್ಕೊಂಡು. ಇನ್ನು ಈ ವಿಡಿಯೋನೂ ಕೂಡ ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.